ಹಾಯ್ ಹಲೋ ನಮಸ್ಕಾರ. ವಿಶ್ವಾದ್ಯಂತ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯೋಧನಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ನನ್ನ ಫೇವ್ರೆಟ್ ಆತ್ಮೀಯ ಗೆಳೆಯರಿಗೆ ಫನ್ ಮ್ಯಾನ್ ಶೋ ಕನ್ನಡ. ಈ ಕನ್ನಡಿಗನ್ನ ನಿಮ್ಮನೆ ಉಂಡಾಡಿಗೊಂಡನ ನಿಮ್ಮನೆ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡ್ತೀರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಸಖತ್ತಾಗಿರೋ ಅಂಥ ಈರುಳ್ಳಿ ದೋಸೆ ಫುಲ್ ಆಫ್ ಐರನ್ ತಿನ್ನಕ್ಕೆ ಬಂದಿದ್ದೀವಿ. ಎಲ್ಲಿಂದ ಕೇಳಲ್ಲ, ಬನ್ನಿ ಅಲ್ಲೇ ಇದ್ದೀನಿ, ಶುರು ಮಾಡೋಣ ವಿಡಿಯೋನ. ಸಮಾಧಾನ ಯಾರಾದ್ರೂ ಆಗಿರ್ಲಿ, ಕಿವಿ ಕೇಳುತ್ತೆ, ಜೋರಾಗಿ ಮಾತಾಡು. ಎಲ್ಲ ಇದು ಮಾಡ್ತಾ ಟಿಕ್ ಟಾಕ್ ಮಾತಾಡ್ಬೋದಾ ನಾ ಮಾತಾಡ್ಬೋದಾ? ಮೂರು 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 ಬೇರೆ ಬೇಡ, 3 ದೋಸೆ ಸರ್ ಮಾತಾಡ್ಬೋದ? ಚೆನ್ನಾಗಿದೆಯಾ? ಇಡ್ಲಿ तुम्हारा भाई ले
ಟೋಟಲ್ 4 ಪ್ಲೇಟ್ ಖಾಲಿ ಒಂದು ಸೆಟ್ ಬನ್ನಿ ಈ ಕಡೆ ಬನ್ನಿ ಹೊರಗಡೆ ಬನ್ನಿ ಇಲ್ಲಿ ಗಾಡಿ ನಿಲ್ಸಿ ಬನ್ನಿ ಗಾಡಿ ನಿಲ್ಸಿ ಬನ್ನಿ ಬನ್ನಿ ಈ ಕಡೆ ಬನ್ನಿ ಅಲ್ಲೋ ಈ ಕಡೆ ಬನ್ನಿ ಈ ಕಡೆ ಮುಂದೆ ಬನ್ನಿ ಮುಂದೆ ಬನ್ನಿ ಏನು ಬೇಕು ಎರಡು ಆಗಿಲ್ಲ ನೀವು 2
ಅವ್ರು ಮಾತಾಡ್ಬೇಕಂತ ಇಸ್ತ್ರಿ ಎಲೆ ಮೇಲೆ ಬಾಳೆ ಎಲೆ ಇಟ್ಟು 2 ಇಡ್ಲಿ ಜೊತೆಗೆ 2 ಥರ ಚಟ್ನಿ, ಒಂದು ಟೊಮೆಟೊ ಕೆಂಪು ಚಟ್ನಿ ಆದರೆ ಇನ್ನೊಂದು ತೆಂಗಿನಕಾಯಿ ಚಟ್ನಿ. ಶುರು ಮಾಡೋಣ. ಇಡ್ಲಿ ಟೆಕ್ಸ್ಚರ್ ನೋಡ್ರಿ ಯಾವ ಥರ ಇದೆ. ಓ ಮೈ ಗುಡ್ನೆಸ್, ಅವ್ರು ಹಾಕಿರೋವಂಥ ಚಟ್ನಿನ ಹಂಗೆ ಇಡ್ಲಿ ಹೀರ್ಕೊಂಡ್ಬಿಟ್ಟಿದೆ ಅನ್ಬೋದು. ಮುಡ್ತಿದ್ದಾಗಲೇ ಮುನಿಯಿಂದ ಎಲ್ಲ ಬಿದ್ದೋಯ್ತು, ಅಷ್ಟು ಚೆನ್ನಾಗಿದೆ. 5 ರೂಪಾಯಿ ಇಡ್ಲಿ ಹೇಗಿದೆ ರುಚಿ? ಒಂದು ಸಿಂಗಲ್ ಇಡ್ಲಿ 5 ರೂಪಾಯಿ. ಸ್ಟಾರ್ಟ್ ಮಾಡೋಣ. ಹಿಟ್ಟು ಸಿಕ್ಕಾಪಟ್ಟೆ ಫ್ರೆಶ್ ಆಗಿದೆ. ದ ಟೆಕ್ಸ್ಚರ್ ಆಫ್ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಬ್ಯೂಟಿಫುಲ್ ಆಗಿದೆ. ನಿಜ ಹೇಳಬೇಕು ಅಂದರೆ ನಾನೀಗ ಈಗ ತಿಂದಂಥ ಇಡ್ಲಿ ಪೀಸಲ್ಲಿ ಸಿಕ್ಕಿದಂಥದ್ದು ತೆಂಗಿನಕಾಯಿ ಚಟ್ನಿ. ತೆಂಗಿನಕಾಯಿ ಚಟ್ನಿಗೆ
ಶುಂಠಿಯನ್ನು ಹಾಕಿದ್ದಾರೆ. ಜೊತೆಗೆ ವಿಶೇಷವಾಗಿ ತೆಂಗಿನಕಾಯಿ, ಮೆಣಸಿನಕಾಯಿ, ಒಂದಷ್ಟು ಒಗ್ಗರಣೆಯನ್ನು ಹಾಕಿರುವಂಥದ್ದು. ಲೈಟಾಗಿ ಉದ್ದಿನಬೇಳೆಯ ಒಗ್ಗರಣೆ ಗೊತ್ತಾಗುತ್ತೆ ಚಟ್ನಿಯಲ್ಲಿ ಅನ್ಬೋದು. ಉದ್ದಿನಬೇಳೆ, ಸಾಸಿವೆಯನ್ನು ಹಾಕಿ ಮಾಡಿರುವಂಥ ಈ ಚಟ್ನಿ ಕಲರ್ಫುಲ್ಲಾಗಿರುವಂಥ ಇಡ್ಲಿ ಜೊತೆಗೆ ತಿಂತಾಯಿದ್ರೆ ರುಚಿ ವಂಡರ್ಫುಲ್. ಐ ಆಮ್ ಲವಿಂಗ್ ಇಟ್. ತೆಂಗಿನಕಾಯಿ ಚಟ್ನಿ ಜೊತೆಗೆ ಅದ್ಭುತವಾದಂಥ ಸಾಫ್ಟ್ ಇಡ್ಲಿ ತಿಂದಾಯಿತು. ಈಗ ಈ ಇಡ್ಲಿನ ತಗೊಂಡು ಚಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ, ಇಡ್ಲಿ ಹಿಂಗೆ ಮುರಿತಾ ಕೆಂಪು ಚಟ್ನಿನ ಹಿಂಗೆ ತಗೊಂಡು ನಿಮ್ಗೆ ಹಿಂಗೆ ತೋರಿಸ್ತಾ ತೆಂಗಿನಕಾಯಿ ಚಟ್ನಿಗೆ ಆಗಿರಲಿ ಅಥವಾ ಟೊಮೆಟೊ ಚಟ್ನಿಗೆ ಆಗಿರಲಿ, ತೆಂಗಿನಕಾಯಿ ಚಟ್ನಿಗೆ ಬೆಳ್ಳುಳ್ಳಿಯನ್ನು ಹಾಕಿಲ್ಲ, ಆದರೆ ಟೊಮೆಟೊ ಚಟ್ನಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿಯನ್ನು ಹಾಕಿ ಮಾಡಿದ್ದಾರೆ. ತುಂಬ ಕಲರ್ಫುಲ್ಲಾಗಿ ಕೆಂಪು ಕಾಣುತ್ತೆ. ಲೈಟಾಗಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅನಿಸುತ್ತೆ. ಬಟ್ ಖಾರ ಇದೆಯಾ ಅಂದರೆ ಆಬ್ವಿಯಸ್ಲಿ ಟೊಮೆಟೊ ಹಾಕಿರೋದ್ರಿಂದ ಖಾರ ಇಲ್ಲ. ಆದರೆ ಈ ಇಡ್ಲಿ ಜೊತೆಗೆ ಈ ಕೆಂಪು ಚಟ್ನಿ ಎಕ್ಸ್ಟ್ರಾರ್ಡಿನರಿ. ಐ ಆಮ್ ಎಂಜಾಯಿಂಗ್ ಇಟ್. ಬೆಂಗಳೂರಲ್ಲಿ ಎಲ್ಲ ಕಡೆ ಇಡ್ಲಿ ಚಟ್ನಿ ಸಿಗುತ್ತೆ. ಬೆಳಿಗ್ಗೆ ಹೊತ್ತು ಸಿಗುತ್ತೆ, ಸಂಜೆ ಹೊತ್ತು ಸಿಗುತ್ತೆ, ನೈಟ್ ಸ್ಟ್ರೀಟ್ ಫುಡ್ಗಳಲ್ಲೂ ಸಿಗುತ್ತೆ. ಆದರೆ ವಿಲ್ಸನ್ ಗಾರ್ಡನಿಗೆ ಬಂದು ಈ ಇಡ್ಲಿನ ಯಾಕೆ ತಿನ್ನಬೇಕು ಅಂತಂದರೆ, ಒಂದು ಇಡ್ಲಿಯ ಟೆಕ್ಸ್ಚರ್ ಆದರೆ ಮತ್ತೊಂದು ತೆಳ್ಳಗಿರುವಂಥ ಈ ಇಡ್ಲಿಗೆ ಸೋಡಾ ಹಾಕಿಲ್ಲ, ಮಗದೊಂದು ಹುಳಿ ಇಲ್ಲ. ಚಟ್ನಿನೂ ಮನೆಯಲ್ಲಿ ಮಾಡಿದ್ರೆ ಹೇಗಿರುತ್ತೆ ಆ ರುಚಿ ಇದೆ. ಮನೆಯಲ್ಲಿ ಮಾಡುವಂಥ ತಿಂಡಿ ಹೇಗಿರುತ್ತೆ, ನೈಟ್ ಹೊತ್ತು ಚೀಪ್ ಆ್ಯಂಡ್ ಬೆಸ್ಟಾಗಿ ತಿನ್ನಬೇಕು ಅಂದರೆ ವಿಲ್ಸನ್ ಗಾರ್ಡನಿಗೆ ಬನ್ನಿ. ಈ ಸಾಫ್ಟ್ ಟೆಕ್ಸ್ಚರಲ್ಲಿರುವಂಥ ಮುದ್ದಾದಂಥ ಬೆಳ್ಳಗೆ ಕಾಣುವಂಥ ಇಡ್ಲಿನ ತಿನ್ನಿ. ರುಚಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳ್ತೀರಾ ತಾನೆ. ನೆಕ್ಸ್ಟ್ ಐಟಮ್ಮು ಈರುಳ್ಳಿ ದೋಸೆ. ಬನ್ನಿ ಹೋಗೋಣ. ಮತ್ತೊಮ್ಮೆ ಮಗದೊಮ್ಮೆ ಇಸ್ತ್ರಿ ಎಲೆ ಮೇಲೆ ನಮ್ಮ ಸಂಸ್ಕೃತಿ ಬಾಳೆ ಎಲೆನ ಇಟ್ಟು ಈರುಳ್ಳಿ ದೋಸೆ. ದಿನಕ್ಕೆ 2,000 ದೋಸೆನ ಈ ಹೋಟೆಲಲ್ಲಿ ಸೇಲ್ ಮಾಡ್ತಾರೆ ಕಣ್ರಿ. ಬಹುಶಃ ಬೆಂಗಳೂರಲ್ಲಿ ಈರುಳ್ಳಿ ದೋಸೆ ಅಂತ ಅಂದರೆ ಈ ಹೋಟ್ಲು ಅಂತ ಅನ್ಬೋದು ನಾವು. ನೋಡಿ ಹೆಂಗಿದೆ ಟೆಕ್ಸ್ಚರು. ಈರುಳ್ಳಿ ಎಲ್ಲ ಸಖತ್ತಾಗೆ ಫ್ರೈ ಆಗಿರುವಂಥದ್ದು ಒಂದು ಕಡೆ ಆದರೆ, ಮಗದೊಂದು ಕಡೆ ದ ಸಾಫ್ಟ್ ಟೆಕ್ಸ್ಚರ್ ಆಫ್ ದಿಸ್ ದೋಸಾ ನೋಡಿ. ಓ ಮೈ ಗುಡ್ನೆಸ್. ಈರುಳ್ಳಿ ದೋಸೆನ ಹಿಂಗೆ ತಗೊಂಡು ಕಾಯಿ ಚಟ್ನಿಲಿ ತಿನ್ನಲ್ಲ ಅಥವಾ ಟೊಮೆಟೊ ಚಟ್ನಿಲಿ ತಿನ್ನಲ್ಲ ಕಮೆಂಟಲ್ಲಿ ಹೇಳಿ ಅಂತ ನಿಮ್ಗೆ ಹೇಳ್ತಾ, ನನಗೆ ಒಂಚೂರು ಟೊಮೆಟೊ ಚಟ್ನಿ ಅಂದರೆ ಭಾರಿ ಇಷ್ಟ. ಈರುಳ್ಳಿ ದೋಸೆಗೆ ಈ ಟೊಮೆಟೊ ಚಟ್ನಿನ ಹಿಂಗೆ ತಗೊಂಡು ಚಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ, ದೋಸೆ ಬಿಸಿ ಬಿಸಿಯಾಗಿದ್ರೆ ಒಂದು ಕಡೆ, ಇನ್ನೊಂದು ಕಡೆ ದೋಸೆ ಎಷ್ಟು ಮೋಟಾ ಇದೆ ನೋಡಿ, ಎಷ್ಟು ದಪ್ಪಕ್ಕಿದೆ. ಆ್ಯಂಡ್ ಅವ್ರು ಹಾಕುವಂಥ ಈರುಳ್ಳಿ ಇದೆಯಲ್ಲ, ಸ್ಟಫಿಂಗು ಮೇಲ್ಗಡೆ ಮಾಡುವಂಥದ್ದು, ಒಂದು ಹಿಡಿ ಕೈ ತೊಗೊಂಡು ಹಾಕ್ತಾರೆ. ಈರುಳ್ಳಿನ ಹಾಕಿ ಸರಿಗೆ ಎಲ್ಲ ಕಡೆ ದೋಸೆಯಲ್ಲಿ ಹರಡಿಸೋ ಅಂಥದ್ದು. ದೋಸೆಯ ಟೆಕ್ಸ್ಚರು ಒಳಗಡೆಲ್ಲ ಸಾಫ್ಟ್ ಆಗಿದ್ದರೆ, ಈರುಳ್ಳಿ ಜೊತೆಗೆ ಈ ಟೊಮೆಟೊ ಈರುಳ್ಳಿ ಚಟ್ನಿ, ಈರುಳ್ಳಿ ಎಲ್ಲ ಮೇಲ್ಗಡೆ ಇರೋದೆಲ್ಲ ಸಖತ್ ಕ್ರಿಸ್ಪಿಯಾಗಿದೆ, ಒಳಗಡೆ ಹಾಫ್ ಬಾಯ್ಲ್ ಆದಂಗಿದೆ. ಬಟ್ ರುಚಿ ಅಂತೂ ಮೋಗ ರುಚಿ ಕಟ್ರಿ. ಮಸ್ಟ್ ಟ್ರೈ. ಈ ಈರುಳ್ಳಿ ಜೊತೆಗೆ ಈ ಕೆಂಪು ಚಟ್ನಿನ ನೀವು ತಿಂದುಬಿಟ್ಟು ಹೇಳ್ತೀರಾ ಎಕ್ಸ್ಟ್ರಾರ್ಡಿನರಿ ಅಂತ. ಈರುಳ್ಳಿ ದೋಸೆ ಜೊತೆಗೆ ಕೆಂಪು ಚಟ್ನಿ, ಟೊಮೆಟೊ ಚಟ್ನಿಲಿ ತಿಂದಾಯಿತು. ಈಗ ದೋಸೆನ ಹಿಂಗೆ ತಗೊಂಡು ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ಕೆಲವೊಬ್ಬರು ದೋಸೆ ಮಾಡ್ತಾರೆ, ಕರಗಿಸ್ಬಿಡ್ತಾರೆ ದೋಸೆನ. ಅವರು ಈರುಳ್ಳಿ ದೋಸೆನ ಬ್ಲ್ಯಾಕ್ ಮಾಡಿಬಿಡ್ತಾರೆ ಅಥವಾ ಫುಲ್ ಬ್ರೌನಿಷ್ ಮಾಡಿಬಿಡ್ತಾರೆ. ಇದು ಪಕ್ಕ ಗೋಲ್ಡ್ ಕಲರಲ್ಲಿದೆ ಹಿಂದೆಗಡೆ ಎಲ್ಲ. ಮುಂದೆಗಡೆನೂ ಅಷ್ಟೇ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿರುವಂಥದ್ದು, ಒಳಗಡೆ ಎಲ್ಲ ಹಾಫ್ ಬಾಯ್ಲು ಚೆನ್ನಾಗಿದೆ. ಈ ದೋಸೆನ ಕೈ ತುಂಬ ಹಿಂಗೆ ತಗೊಂಡು ಕೆಂಪು ಚಟ್ನಿಲಿ ಹಿಂಗೆ ಹತ್ಕೊಂಡು ನಿಮ್ಗೆ ಹಿಂಗೆ ತೋರಿಸ್ತಾ
ಈರುಳ್ಳಿ ದೋಸೆಗೆ ಕೆಂಪು ಚಟ್ನಿ ಎಕ್ಸ್ಟ್ರಾಡ್ನರಿ ಆಗಿದ್ದರೆ ಆ ಕೆಂಪು ಚಟ್ನಿಗೆ ಟಕ್ಕರ್ ಕೊಡುತ್ತೆ ಈ ತೆಂಗಿನಕಾಯಿ ಚಟ್ನಿ ಅನ್ಬೋದು. ಗ್ರೈಂಡ್ರಲ್ಲಿ ರುಬ್ಬಿರೋವಂಥ ಎರಡೂ ಚಟ್ನಿನೂ ನೀವು ತಿಂದರೆ ಈ ಈರುಳ್ಳಿ ದೋಸೆಗೆ ಹೇಳ್ತೀರಾ ಚಿಂದಿಗರು. ನೀವು ಈ ಈರುಳ್ಳಿ ದೋಸೆ ತಿನ್ನಬೇಕು ಅಂದರೆ ಏನು ಮಾಡಬೇಕು, ವಿಲ್ಸನ್ ಗಾರ್ಡನ್ ಬಂದರೆ ಬಸ್ ಸ್ಟ್ಯಾಂಡಿಂದ ಒಂಚೂರು ಮುಂದೆ ಬರ್ತಿದ್ದ ಅಲ್ಲೇ ವಿಲ್ಸನ್ ಗಾರ್ಡನ್ ಟಿಫನ್ ಸೆಂಟರ್ ಅಂತಿರುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 11:30 ತನಕ ಇರುತ್ತೆ. ಬಹುಶಃ ನೀವು ವಿಲ್ಸನ್ ಗಾರ್ಡನ್ ಬಸ್ ಸ್ಟ್ಯಾಂಡಿಂದ ಈ ಕಡೆ ತಮಿಳ್ನಾಡು ಕಡೆ ಈ ಕಡೆ ಎಲ್ಲ ನೀವು ಬಸ್ಸಲ್ಲಿ ಹೋಗಂಗಿದ್ರೆ ಮನೆಯಲ್ಲಿ ಊಟವನ್ನು ಅವಾಯ್ಡ್ ಮಾಡಿಬಿಟ್ಟು ಇಲ್ಲಿ ಲೈಟಾಗಿ ಒಂದು ಟಿಫನ್ ತಿನ್ಬೋದು. ಇಡ್ಲಿ 10 ರೂಪಾಯಿ ಆದರೆ ಈರುಳ್ಳಿ ದೋಸೆ 40 ರೂಪಾಯಿ ಅಷ್ಟೇ. ಒಂದು ಈರುಳ್ಳಿ ದೋಸೆ ತಿಂದ್ಬಿಟ್ರೆ ಹೌಸ್ಫುಲ್. ಬೆಳಿಗ್ಗೆ 8 ಗಂಟೆ ತನಕ ತಿಂಡಿ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ, ನಿಮ್ಮ ಹತ್ರ ಬರಬೇಡಿ, ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮ್ಲಿ ಜೊತೆ ಬನ್ನಿ. ವಿಶೇಷವಾಗಿ ನಿಮ್ಮ ಲವರ್ ಇದ್ದರೆ ಅಥವಾ ರೀಸೆಂಟಾಗಿ ಮದುವೆ ಆಗಿದ್ದರೆ ನಿಮ್ಮ ಲವ್ಲಿ ಪಾರ್ಟ್ನರ ಕರ್ಕೊಂಬಂದು ಇಲ್ಲಿ ತಿನ್ನಿ ರುಚಿಯಾಗಿದೆ ಅಂತ ಕಮೆಂಟಲ್ಲಿ ಹೇಳ್ತಿರ ತಾನೆ. ರಾತ್ರಿ 11:45 ಈಗ ಸಮಯ. ಸಖತ್ತಾಗಿರುವಂಥ ಈರುಳ್ಳಿ ದೋಸೆ ಮಾಡೋದನ್ನು, ಜೊತೆಗೆ ವಿಶೇಷವಾಗಿ ಸುಮಾರು ಅದ್ಭುತ ಹೃದಯಗಳು ತಿನ್ನೋದನ್ನು, ಇನ್ನೂ ವಿಶೇಷ ಹೇಳಬೇಕು ಅಂದರೆ ಚಟ್ನಿ ಬಗ್ಗೆ ಎಲ್ಲ ತಿಂದ್ಬಿಟ್ಟು ಹೇಗಿದೆ ರುಚಿ ಅಂತಲೂ ಹೇಳಾಯಿತು. ಬೆಂಗಳೂರು ಅಂತಂದರೆ ಕಾಸ್ಟ್ಲಿ ಊರು ಅಂತ ಸುಮಾರು ಜನ ಅಂದ್ಕೊಂಡಿರ್ತಾರೆ. ಬೆಂಗಳೂರಲ್ಲಿ ಇವತ್ತಿಗೂ ಯಾವತ್ತಿಗೂ ಕಡಿಮೆ ದುಡ್ಡಲ್ಲಿ ಅದ್ಭುತವಾದಂಥ ಮನೆಯ ಊಟ, ಮನೆಯ ಆಹಾರ ಸಿಗುವಂಥದ್ದು ಹೋಟ್ಲುಗಳಲ್ಲಿದೆ. ಬನ್ನಿ, ಅದನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ನಾನು ಯಾವಾಗಲೂ ಸದಾ ಮಾಡ್ತಾಯಿರ್ತೀನಿ. ಬನ್ನಿ, ರುಚಿಯಾದಂಥ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಂಟಿಟಿ ಟೇಸ್ಟ್ ಇರುವಂಥ ಅದ್ಭುತವಾದಂಥ ಕರುನಾಡ ಸ್ವಾದವನ್ನು ತೋರಿಸೋ ಪ್ರಯತ್ನದಲ್ಲಿ ನಾನು ಇರ್ತೀನಿ. ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಭೇಟಿ ಹಾಕೊಂಡ್ರೆ ಅಲ್ಲಿವರೆಗೂ ನೀವೇನು ಮಾಡಬೇಕು, ಫನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ. ಈ ನಿಮ್ಮನೆಯ ಕನ್ನಡಿಗನ್ನು, ನಿಮ್ಮನೆಯ ಉಂಡಾಡಿಗುಂಡನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಸದಾ ನಗ್ತಾ ಇರಿ, ನಗಿಸ್ತಾ ಇರಿ. ಲೈಫ್ ಈಸ್ ವೆರಿ ಸ್ಮಾಲ್ ಸ್ವೀಟ್ ಅಲ್ಲ. ನಗ್ತಾ ಇರಿ, ನಗಿಸ್ತಾ ಇರಿ. ಪೀಸ್.